ಮೊದಲನೇ ಕ್ವಶನ್ ನೋಡೋದಾದರೆ, ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು ಅಂತ ಕೊಟ್ಟಿದ್ದಾರೆ. ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದನ್ನು ಏನಂತ ಅನ್ಬೋದು? ಪ್ರಾಮಾಣಿಕ ಬದ್ಧತೆ ಅಂತ ಕರಿಬೋದಾ? ಇಲ್ಲ ಆತ್ಮಗೌರವ ಅಂತ ಕರಿಬೋದಾ? ಇಲ್ಲ ಸರಳತೆ ನಡತೆ ಅಂತ ಕರಿಬೋದಾ? ಇಲ್ಲ ಸಮಯ ಪ್ರಜ್ಞೆ ಅಂತ ಕರಿಬೋದಾ? ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದನ್ನು ಪ್ರಾಮಾಣಿಕ ಬದ್ಧತೆ ಅಂತ ಕರಿಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮವಾಗಿರುತ್ತದೆ. ಮಾನಸಿಕ ವಿಳಂಬವು ಕೆಳಗಿನವುಗಳ ಒಂದರ ಪರಿಣಾಮವಾಗಿರುತ್ತೆ. ಯಾವುದರ ಪರಿಣಾಮವಾಗಿರುತ್ತೆ ಮಾನಸಿಕ ವಿಳಂಬ? ಪರಿಸರದ ಪರಿಣಾಮ ಆಗಿರುತ್ತಾ? ಇಲ್ಲ ಆನುವಂಶೀಯತೆಯ ಪರಿಣಾಮ ಆಗಿರುತ್ತಾ? ಇಲ್ಲ ಜೀವನ ಶೈಲಿಯ ಪರಿಣಾಮ ಆಗಿರುತ್ತಾ? ಇಲ್ಲ ದೈಹಿಕ ಚಟುವಟಿಕೆಗಳ ಕೊರತೆ ಆಗಿರುತ್ತಾ? ಮಾನಸಿಕ ವಿಳಂಬ ಆನುವಂಶೀಯತೆ ಪರಿಣಾಮವಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ. ಯಾವುದು ಇಲ್ಲಿ ಸಾಮಾಜಿಕ ಮೌಲ್ಯ? ಸಾಮಾಜಿಕ ಮೌಲ್ಯಗಳ ಪಾಲನೆ ಮಾಡೋದಾ? ಇಲ್ಲ ವಿನಾಶಕಾರಿ ವಿಮರ್ಶೆಯನ್ನು ಮಾಡೋದಾ? ಇಲ್ಲ ಅಂಧಶ್ರದ್ಧೆಯನ್ನು ಆಚರಿಸೋದಾ? ಇಲ್ಲ ಸ್ವಾಧ್ಯಾಯ ಮಾಡೋದಾ? ಯಾವುದು ಸಾಮಾಜಿಕ ಮೌಲ್ಯವಾಗಿರುತ್ತೆ? ಸಾಮಾಜಿಕ ಮೌಲ್ಯ ಪಾಲನೆಯೇ ಸಾಮಾಜಿಕ ಮೌಲ್ಯವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ. ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ ಅಂತ ಇದೆ ಅಲ್ವಾ? ಯೋಗ್ಯ ಆಹಾರ ಸೇವನೆ ಮಾಡೋದ್ರಿಂದನಾ? ಇಲ್ಲ ಆತ್ಮ ನಿಯಂತ್ರಣ ಮಾಡೋದ್ರಿಂದನಾ? ಇಲ್ಲ ನಿಯಮಿತ ಬಹಿರ್ದೆಸೆಯಿಂದನ? ಇಲ್ಲ ಮನ ಶಾಂತಿಯಿಂದನ? ಯಾವುದರಿಂದ ಸಾಧ್ಯ? ನಿಯಮಿತ ಬಹಿರ್ದೆಸೆಯಿಂದ ವೈಯಕ್ತಿಕ ಸ್ವಚ್ಛತೆ ಸಾಧ್ಯವಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದು ಅಂತ ಇದೆ. ಭಾರತ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದು ಯಾವುದು? ಸಮಾನತೆನಾ? ಇಲ್ಲ ಸ್ವಯಂ ಶಿಸ್ತುನಾ? ಇಲ್ಲ ಶುಚಿತ್ವನಾ? ಇಲ್ಲ ಪರಹಿತ ಚಿಂತನೆನಾ? ಯಾವುದು ಭಾರತ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದು? ಸಮಾನತೆ. ಸಮಾನತೆ ಭಾರತ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣ ಅಂತ ಇದೆ. ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣ ಎಷ್ಟಿರ್ಬೋದು? 55ರಿಂದ 65 ಲೀಟರ್ ಅಂತನಾ? ಇಲ್ಲ 65ರಿಂದ 75 ಲೀಟರ್ ಅಂತನಾ? ಇಲ್ಲ 75ರಿಂದ 85 ಲೀಟರ್ ಅಂತನಾ? ಇಲ್ಲ 85ರಿಂದ 95 ಲೀಟರ್ ಅಂತನಾ? ಪ್ರತಿಯೊಬ್ಬನಿಗೆ ಕುಡಿಯಲು ಮತ್ತು ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣ 75ರಿಂದ 85 ಲೀಟರ್. ಮುಂದಿನ ಕ್ವಶನ್ ನೋಡೋದಾದರೆ, ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಯಾವುದು? ಸ್ವಾಧ್ಯಯನ? ಇಲ್ಲ ಅನುಕಂಪನ? ಇಲ್ಲ ಸತ್ಯನ? ಇಲ್ಲ ಸರಳತೆನ? ಯಾವುದು?
ಸಾರ್ವತ್ರಿಕ ಮೌಲ್ಯಕ್ಕೆ ಒಂದು ಉದಾಹರಣೆ ಸತ್ಯ. ಸತ್ಯ ಸಾರ್ವತ್ರಿಕ ಮೌಲ್ಯಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಆಮಶಂಕೆ ರೋಗವು ಕೆಳಕಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ಆಮಶಂಕೆ ರೋಗವು ಕೆಳಕಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ಯಾವ ಜಲಮಾಲಿನ್ಯದಿಂದ ಈ ಆಮಶಂಕೆ ರೋಗ ಉಂಟಾಗುತ್ತದೆ? ಸಸ್ಯಜನ್ಯ ಜಲಮಾಲಿನ್ಯದಿಂದನಾ? ಇಲ್ಲ ಖನಿಜಜನ್ಯ ಜಲಮಾಲಿನ್ಯದಿಂದನಾ? ಇಲ್ಲ ಕ್ರಿಮಿಜನ್ಯ ಜಲಮಾಲಿನ್ಯದಿಂದನಾ? ಇಲ್ಲ ಲವಣಜನ್ಯ ಜಲಮಾಲಿನ್ಯದಿಂದನಾ? ಯಾವುದರಿಂದ ಉಂಟಾಗುತ್ತೆ? ಕ್ರಿಮಿಜನ್ಯ ಜಲಮಾಲಿನ್ಯದಿಂದ ಈ ಆಮಶಂಕೆ ರೋಗ ಉಂಟಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮಾನವೀಯ ಮೌಲ್ಯಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಯಾವುದು ಮಾನವೀಯ ಮೌಲ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆ? ದೇಶ ಪ್ರೇಮನ? ಇಲ್ಲ ಅನುಕಂಪನ? ಇಲ್ಲ ನಾಯಕತ್ವನ? ಇಲ್ಲ ಧೈರ್ಯನ? ಯಾವುದು? ಅನುಕಂಪ. ಅನುಕಂಪವು ಮಾನವೀಯ ಮೌಲ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಒಂದು ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ. ಒಂದು ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. 1 kg ನೀರಾಗಿರುತ್ತಾ? ಇಲ್ಲ 1 ಲೀಟರ್ ನೀರಾಗಿರುತ್ತಾ? ಇಲ್ಲ 1 ಗ್ರಾಮ್ ನೀರಾಗಿರುತ್ತಾ? ಇಲ್ಲ 1 ಮಿಲಿಮೀಟರ್ ನೀರಾಗಿರುತ್ತಾ? ಎಷ್ಟಾಗಿರುತ್ತೆ? 1 ಗ್ರಾಮ್ ನೀರು 1 ಕ್ಯಾಲೋರಿಯ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ. ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ. ಅನುವಂಶೀಯತೆ ಮತ್ತು ಪರಿಸರನ? ಇಲ್ಲ ಅನುವಂಶೀಯತೆ ಮಾತ್ರನಾ? ಇಲ್ಲ ಆಂತರಿಕ ಪರಿಸರನ? ಇಲ್ಲ ಬಾಹ್ಯ ಪರಿಸರವನ್ನು ಅವಲಂಬಿಸಿರುತ್ತಾ? ಮೌಲ್ಯಾಭಿವೃದ್ಧಿ ಯಾವುದನ್ನು ಅವಲಂಬಿಸಿರುತ್ತೆ? ಅನುವಂಶೀಯತೆ ಮತ್ತು ಪರಿಸರನ ಅವಲಂಬಿಸಿರುವ ಸಂಗತಿಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಕುಪೋಷಣೆಯಿಂದ ಬರುವಂಥ ರೋಗಗಳಲ್ಲಿ ಈ ಕೆಳಗಿನದ್ದು ಒಂದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕುಪೋಷಣೆಯಿಂದ ಬರುವಂಥ ರೋಗಗಳಲ್ಲಿ ಈ ಕೆಳಗಿನದ್ದು ಒಂದಾಗಿರುತ್ತಂತೆ. ಯಾವುದು? ಡಯಾಬಿಟಿಸಾ? ಇಲ್ಲ ಅಸ್ತಮನ? ಇಲ್ಲ ರಿಕೆಟ್ಸಾ? ಇಲ್ಲ ಡಿಪ್ತೀರಿಯನ? ಯಾವುದು? ಕುಪೋಷಣೆಯಿಂದ ಬರುವಂತಹ ರೋಗ ರಿಕ್ಟೇಸ್. ರಿಕ್ಟೇಸ್ ಕುಪೋಷಣೆಯಿಂದ ಬರುವಂತಹ ರೋಗವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮವು ಕೆಳಗಿನದ್ದನ್ನು ಅವಲಂಬಿಸಿರುತ್ತದೆ. ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮವು ಕೆಳಗಿನದ್ದನ್ನು ಅವಲಂಬಿಸಿರುತ್ತದೆ. ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿ
ಮಾಧ್ಯಮ ಯಾವುದನ್ನು ಅವಲಂಬಿಸಿರುತ್ತದೆ? ಶಾಲಾ ಚಟುವಟಿಕೆಗಳಲ್ಲಿ ಪಾಲಕರ ಪಾತ್ರವನ್ನು ಅವಲಂಬಿಸಿರುತ್ತಾ? ಇಲ್ಲ. ಶಿಕ್ಷಕರ ವೃತ್ತಿ ಆದರ್ಶವನ್ನು ಅವಲಂಬಿಸಿರುತ್ತಾ? ಇಲ್ಲ. ಶಾಲಾ ತಾತ್ವಿಕ ಚಿಂತನೆಯನ್ನು ಆಧರಿಸಿರುತ್ತಾ? ಇಲ್ಲ. ಮುಖ್ಯೋಪಾಧ್ಯಾಪಕರ ಆಡಳಿತಾತ್ಮಕ ಶೈಲಿಯನ್ನು ಅವಲಂಬಿಸಿರುತ್ತಾ? ಶಾಲೆಯಲ್ಲಿನ ಮೌಲ್ಯಾಭಿವೃದ್ಧಿ ಮಾಧ್ಯಮವು ಶಾಲೆಯ ಮೌಲ್ಯಾಭಿವೃದ್ಧಿಯು ಶಿಕ್ಷಕರ ವೃತ್ತಿಪರ ಆದರ್ಶವನ್ನು ಅವಲಂಬಿಸಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಧನುರ್ವಾಯು ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಅವಧಿ ಅಂತ ಕೊಟ್ಟಿದ್ದಾರೆ. ಧನುರ್ವಾಯು ರೋಗದ ಲಕ್ಷಣ ಕಾಣಿಸಿಕೊಳ್ಳುವ ಅವಧಿ ಎಷ್ಟು? 5 ದಿನಗಳಿಂದ 4 ವಾರಗಳ? ಇಲ್ಲ 4 ವಾರಗಳಿಂದ 3 ವಾರಗಳ? 4 ದಿನಗಳಿಂದ 3 ವಾರಗಳ? ಇಲ್ಲ 6 ದಿನಗಳಿಂದ 6 ವಾರಗಳ? ಇಲ್ಲ 8 ದಿನಗಳಿಂದ 8 ವಾರಗಳ? ಎಷ್ಟು? ಧನುರ್ವಾಯು ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಅವಧಿ 4 ದಿನಗಳಿಂದ 3 ವಾರಗಳಾಗಿರುತ್ತವೆ. 4 ದಿನಗಳಿಂದ 3 ವಾರಗಳು ಧನುರ್ವಾಯು ರೋಗಗಳ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮುಂದಿನ ಕ್ವಶನ್ ನೋಡೋದಾದರೆ, ಅಧ್ಯಯನ 1ರ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿ ಈ ಕೆಳಗಿನ ಮೌಲ್ಯದೆಡೆಗೆ ಇರುತ್ತದೆ. ಅಧ್ಯಯನ 1ರ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿ ಕೆಳಗಿನ ಮೌಲ್ಯದೆಡೆಗೆ ಇರುತ್ತದೆ. ಯಾವ ಮೌಲ್ಯದೆಡೆಗೆ ಇರುತ್ತದೆ ಹಿರಿಯ ಶಿಕ್ಷಕರ ಒಲವು? ಇವಾಗಿನವು ರಾಜಕೀಯನ? ಇಲ್ಲ. ನೈತಿಕ ಮೌಲ್ಯದೆಡೆಗೆ ಇರುತ್ತಾ? ಇಲ್ಲ. ಸಾಂಪ್ರದಾಯಿಕ ಮೌಲ್ಯದೆಡೆಗೆ ಇರುತ್ತಾ? ಇಲ್ಲ. ಆರ್ಥಿಕ ಮೌಲ್ಯದೆಡೆಗೆ ಇರುತ್ತಾ? ಯಾವುದು? ಸಾಂಪ್ರದಾಯಿಕ ಮೌಲ್ಯದೆಡೆಗೆ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದಾಗಿದೆ.